ವೆಲ್ಕಮ್ ಟು ಫನ್ ವಿತ್ ಸನತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಅಂಡ್ ಅಲ್ಲೇ ಎಲ್ಲ ಪ್ಲೇಸಸ್ 2 days ತಿರ್ಗಾಡ್ಕ ಬರೋಣ ಅಂತ. ಇವಾಗ ನಮ್ಮ ಮಾವನ್ ಕಾರ್ ಬರುತ್ತೆ. ಆ ಕಾರ್ಗೆ ಡೀಸೆಲ್ ಮತ್ತೆ ಏರ್ ಚೆಕ್ ಎಲ್ಲ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಈಗ ಅವ್ರು ತಗೊಬರ್ತಾರೆ. ಬಂದ ತಕ್ಷಣ ಹೋಗೋದೆ ಧರ್ಮಸ್ಥಳಕ್ಕೆ. ಅಲ್ಲಿಂದ ಕುಕ್ಕೆ ಹೋಗ್ಬೇಕು. ಅದ್ರ ಮಧ್ಯೆ ಎಲ್ಲೆಲ್ಲೆಲ್ಲಿ ಹೋಗ್ತೀವಿ ಅಂತ ವಿಡಿಯೋ ಮಾಡ್ತೀನಿ. ಇದು ಸ್ವಲ್ಪ ನನ್ನ ಲಾಂಗ್ ವಿಡಿಯೋ ಆಗಿರುತ್ತೆ. ಹಂಗೆ ಹೋಗ್ತಾ ಎಲ್ಲ ಫನ್ ಮಾಡ್ಕೊಂಡು ಹೋಗದೆ. ಅದು ನಮ್ಮ ಮಾವನ್ಗೆ ಎಲ್ಲ ಈ ಸರಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಿಡಿಯೋ ಎಲ್ಲ ಫಸ್ಟ್ ಟೈಮು. ಅವ್ರದ್ದು ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ನೋಡೋಣ. ಮಾವ ಕಾರ್ ತಗೊಂಡ್ಬಂದ್ರು. ಬಂದ ತಕ್ಷಣ ಹೊರಟಿದ್ದೆ ದೇವಸ್ಥಾನ ಕಡೆಗೆ. ಸ್ವಲ್ಪ ದೂರ ಓಡಿಸಿದ್ರು, ಆಮೇಲೆ ಮತ್ತೆ ಕೊಟ್ಟರು. ಮತ್ತೆ ಹಿಂಗೆ ಶಿಫ್ಟ್ ಮಾಡಿಕೊಂಡು ಸೀದಾ ಹೋಗಿದ್ದೆ ನಮ್ಮ ನೇತ್ರಾವತಿ ಕಡೆಗೆ. ನೇತ್ರಾವತಿಲಿ ಸ್ನಾನ ಮಾಡಿಬಿಟ್ಟು ರೆಡಿ ಆದ್ವಿ ದರ್ಶನಕ್ಕೆ ಹೋಗೋಕ್ಕೆ. ಎಲ್ಲರೂ ರೆಡಿ ಆದರು. ಪಟಾಪಟ್ ಅಂತ ರೆಡಿ ಆಗಿಬಿಟ್ಟು ಸೀದಾ ನೇತ್ರಾವತಿಯಿಂದ ಓಡ್ತಾ ಇದ್ದೀವಿ. ನೇತ್ರಾವತಿಲಿ ಎಷ್ಟಾಗತ್ತೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಯಾರು ಒಬ್ಬೊಬ್ರು ಮಾಡಲ್ಲ. ನಮ್ಮ ಕೈಲಿ ಎಷ್ಟಾಗತ್ತೆ ನಾವು ಅಷ್ಟು ಮಾಡಿಕೊಂಡು ಸೀದಾ ದೇವಸ್ಥಾನದ ಕಡೆ ಹೊರಟು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸ್ಪೀಡಾಗಿ. ಯಾಕಂದ್ರೆ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಎಲ್ಲ ಪಟ ಅಂತ ಹೋಗ್ತಾ ಇದೀವಿ. ನೋಡ್ಬೇಕು. ಒಂದು ಕಣ್ಣಂದ್ರೆ ಡಾಬಿಟ್ಟಿದೆ. ಲೈನ್ ಹಿಂಗೆ ಹೋದ್ರೆ ಪಕ್ಕ ಬೇಗ ಆಗತ್ತೆ. ನೋಡ್ಬೇಕು ಎಲ್ಲಿ ಬ್ಲಾಕ್ ಇದೆ ಅಂತ. ನೋಡೋಣ. ನಮ್ಮ ಮತ್ತೆ ಎಲ್ಲ ಲೈನಾಗಿ ಬರ್ತಾವ್ರೆ. ಕಾರ್ತಿಕ ನೋಡಿಲ್ಲಿ. ಈಗ ಹೋಗಿ ಫಸ್ಟ್ ದರ್ಶನ ಮಾಡೋ ತನಕ ಟೆನ್ಷನ್ನೇ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಿಂತಲ್ಲಿ ಬೆವರು ಇಳಿತಾ ಇದೆ. ಅದು ನಮ್ಮ ಊರಲ್ಲಿ ಕಾಮನ್ನೇ. ನೋಡ್ಬೇಕೀಗ ಪಟ್ ಅಂತ ದರ್ಶನ ಮಾಡ್ಕೊಂಡು ಹೋಗೋದು. ತಗೊಂಡು ಪ್ರಸಾದ ಖಾಲಿ ಮಾಡಲ್ಲ, ಸುಮ್ಮನೆ ತಗತೀರಾ. ಇಟ್ಕೋ. ಹೌದಾ ಮಾಮ್? ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಆನಿವರ್ಸರಿ ಅನ್ನೋದೇ ಗೊತ್ತಿರಲಿಲ್ಲ. ಅದನ್ನು ಅಲ್ಲೇ ದೇವಸ್ಥಾನದ ಹೋಗ್ತಾನೆ ವಿಶ್ ಮಾಡ್ತಾ ಒಳಗಡೆ ಮಾತಾಡ್ಕೊಂಡು ಹೋದ್ವಿ. ಅಲ್ಲಲ್ಲ, ಮದುವೆಗೆ ಎಷ್ಟು ವರ್ಷ ಆಯ್ತು? 15 ವರ್ಷ. ಹಂಗಾರೆ ಇವತ್ತು ಒಳ್ಳೆ ಪಾರ್ಟಿ ಕೊಡ್ಬೇಕು. ಊಟ ಇಲ್ಲಿ ದೇವಸ್ಥಾನದ ಊಟ. ಹಾ ನನಗೆ ಇವಾಗ ಇದನ್ನ ಬಿಟ್ಕೊಡ್ತಾ ಇದಾರೆ. ನಾನು ಹಂಗೂ ಹೇಳ್ದೆ 2 ದಿವಸ ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಇವಾಗ ಆನಿವರ್ಸರಿ ಅಂತ ಹೇಳ್ತಾ ಇದಾರೆ. ಸರಿಯಾಗಿ ಟ್ಯಾಕ್ಸ್ ಹಾಕದೆ ಬಿಡಲ್ಲ. ನಿನ್ ತಮ್ಮನ ಆನಿವರ್ಸರಿ ನಿಂಗೆ ಗೊತ್ತಿಲ್ವಾ? ಅಷ್ಟೇ, ಮತ್ತೇನು ನೆನಪಿರಲ್ಲ. ಕರೆಕ್ಟಾಗಿ ಹೇಳಿದಾರೆ. ಟೈಲರಿಂಗು ಅದ್ರ ಬಗ್ಗೆ ಮಾತ್ರ ನೆನಪಿರುತ್ತೆ. ಅದು ಬಿಟ್ರೆ ಫೋನು ಇನ್ನೇನು ನೆನಪಿರಲ್ಲ. ಫೈನಲಿ ಬ್ಲಾಕ್ ಆದ್ವಿ. ಅದೇ ನನ್ನ ಪುಣ್ಯಕ್ಕೆ. ದೇವಸ್ಥಾನ ಹಿಂದೆ ಇಲ್ಲಿ ತನಕ ಫ್ರೀ ಇತ್ತು. ಇವಾಗ ಬ್ಲಾಕ್ ಆಗಿದ್ದೀವಿ. ಅದು ಹೇಳಾಯ್ತು. ಧರ್ಮಸ್ಥಳದ ಊಟ ನಿಮಗ್ ನಾನು ಕೇಳಿಲ್ಲ. 5 ಸ್ಟಾರ್ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಧರ್ಮಸ್ಥಳದಲ್ಲೇ ಊಟ ಕೊಡಿಸ್ತಾರಂತೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಿಂಗೆ ನಾನು ಧರ್ಮಸ್ಥಳಕ್ಕೆ ಬಂದು ಕಳೆದೋಗಿದೆ ಗೊತ್ತಾ? ಕೇಳಮ್ಮ. ಕಳೆದೋಗಿದೆ ಅಂದ್ರೆ ನಾನು ಪಪ್ಪನ ಜೊತೆ ಹೋಗಿದ್ದೆ. ಅಮ್ಮಂಗೆ ಗೊತ್ತಿಲ್ಲ ನಾನು ಕಳೆದೋಗ್ಬಿಟ್ಟಿದ್ದೀನಿ ಅಂತ ಹೊರಗಡೆ ತಿಳ್ಕೊಂಡಿದ್ದಾರೆ. ನಾನು ಪಪ್ಪನ ಜೊತೆ ಬೇಗ ಆಚೆ ಬಂದ್ಬಿಟ್ಟಿದ್ದೀನಿ ಬಿಸ್ಲಾಗ. ಅವತ್ತು ಇವರಿಬ್ರು ಫುಲ್ ಜಗಳ. ಯಾರು? ನಮ್ಮಮ್ಮ ಫುಲ್ಲು ಜಗಳ. ನಾನು ನಮ್ಮಪ್ಪನ ಜೊತೆ ಓಡೋಗ್ಬಿಟ್ಟಿದ್ದೀನಿ. ನಮ್ಮಮ್ಮಂಗೆ ನಾನು ಕಳೆದೋಗ್ಬಿಟ್ಟಿದ್ದೀನಿ ಅಂತ.
ದರ್ಶನ ಮುಗಿಸ್ಕೊಂಡು ಸಣ್ಣದಾಗಿ ಗೊತ್ತಾಗದೆ ಒಂದು ಶಾರ್ಟ್ ತಕ್ಕೊಂಡು ಫೈನಲಿ ದರ್ಶನ ಆಗಿ ತೀರ್ಥ ಸ್ನಾನ ಮಾಡಿ ಹೊರಗಡೆ ಬಂದ್ವಿ. ಫುಲ್ ಬಿಸಿಲು ಮಧ್ಯದಲ್ಲಿ ಜನಸಂದಣಿ ಜಾಸ್ತಿ ಇರುವ ಸ್ಥಳಗಳಲ್ಲಿ ನಿಮ್ಮಲ್ಲಿ ವಾಪಸ್ ಮೊಬೈಲ್ ಫೋನ್ ಚಿನ್ನಾಭರಣ ಹಾಗೂ ವಾಣಿಜ್ಯ ನೌಕರನ್ನು ಆದಷ್ಟು ಜಾಗೃತಿಯಿಂದ ನೋಡಿಕೊಳ್ಳಿರಿ. ಜೀವನದಲ್ಲಿ ಬೇಕಾಗಿದ್ದನ್ನು ಪಡೆಯೋದಕ್ಕೆ ಕೆಲವೊಮ್ಮೆ ಕೈ ಮುಗಿದು ಬೇಡಬೇಕಾಗ್ತದೆ. ಕೈ ಮುಗಿದು ಬೇಡಿ ತಿಂಡಿಗೆ ಹೋದ್ವಿ. ತಿಂಡಿಗೆ ಹೋಗಿ ಸೀದಾ ಅಣ್ಣಪ್ಪ ಸ್ವಾಮಿ. ಇವಾಗ ಅಣ್ಣಪ್ಪ ಸ್ವಾಮಿ ಹತ್ರ ಹೋಗಿ ಅಣ್ಣಪ್ಪ ಸ್ವಾಮಿಗೆ ಒಂದು ಕೈ ಮುಕ್ಕೊಂಡು ಈಗ ಹೊರಟಿದ್ದೆ ಗೊಮ್ಮಟೇಶ್ವರ ಮೂರ್ತಿ ಹತ್ರ. ಇಲ್ಲಿ ಕೈ ಮುಕ್ಕೊಂಡು ಇಲ್ಲಿ ಬರೀ ಹುಡುಗರಿಗೆ ಮಾತ್ರ ಪ್ರವೇಶ, ಹುಡುಗಿಯರಿಗೆ ಇಲ್ಲ. ಹೀಗೆ ಕಾರ್ ತೆಗೆ ಶುರು ಮಾಡಿದ್ವಿ. ದೇವಸ್ಥಾನಕ್ಕೆಲ್ಲ ಹೋಗೋಣ ಇಲ್ಲೇ ಸರೌಂಡಿಂಗ್ಸ್ ಅಂತ. ಫಸ್ಟ್ ಹೋಗಿದ್ದೆ ಗೊಮ್ಮಟೇಶ್ವರ ಮೂರ್ತಿ ನೋಡೋಕ್ಕೆ. ಅಣ್ಣಪ್ಪ ಮುಗಿಸಿ ಬಂದಿದ್ದೆ ಗೊಮ್ಮಟೇಶ್ವರ. ಬಿಸಿಲು ಮಾತ್ರ ಮಸ್ತಾಗಿದೆ ಬಿಸಿಲು. ಗೊಮ್ಮಟೇಶ್ವರ ದೇವ್ರ ಮುಂದೆ ಕೈ ಮುಗ್ದು ಸೀದಾ ಹೊರಟಿದ್ದೆ ರಾಮನ ದೇವಸ್ಥಾನಕ್ಕೆ. ಅದು ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಒಳಗಡೆ ಹೋಗಿ ಯಾವುದೋ ಒಂದು ಲೋಕದಲ್ಲಿ ಹೋಗಿ ಬಂದಂಗೆ ಆಯ್ತು. ಮತ್ತು ಹಂಗೆ ರಾಮನ ದೇವಸ್ಥಾನಕ್ಕೆ ಬಂದ್ವಿ. ಕಾಲು ಚಪ್ಪಲಿ ಬೇಡ ಇಲ್ಲಿಂದ ಇಲ್ಲೇ ಅಂತ ಹೋಗಿದ್ದು, ಸರಿಯಾಗಿ ಕಾಲು ಸುಟ್ಟೋಯ್ತು ಮಾತ್ರ. ಅಲ್ಲೇ ಫುಲ್ಲು ಬಿಸಿಲಿರೋದ್ರಿಂದ ಸಕ್ಕತ್ತಾಗಿ ಸುಟ್ಟೋಯ್ತು. ಇಲ್ಲೊಂದು ಚಪ್ಪಲಿ ಹಾಕೊಂಡು ಬಂದ್ರೆ ನೀರು ನೋಡು. ನೀರು ಇಟ್ಬಿಟ್ಟಿದ್ರು, ಅಂದರೆ ನೀರು ಒಂದು ಜಾಗದಲ್ಲಿ ಬರ್ತಾ ಇತ್ತು. ಅಲ್ಲಿ ಕಾಲು ತೊಳ್ಕೊಂಡಂಗೂ ಆಯಿತು, ಬಿಸಿಲಿಗೆ ತಣ್ಣಗಾದಂಗೂ ಆಯಿತು ಅಂತ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ನಳಿನ್ ಕುಮಾರ್ ಅವರು ಬಂದಿದ್ದಾರೆ. ರಾಮನ ದೇವಸ್ಥಾನದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ. ನವಗ್ರಹ ಪೂಜೆ ಮಾಡಿ ನೆಕ್ಸ್ಟ್ ಆಮೇಲೆ ಯೂನಿಕ್ ಪೋಸ್ಟ್ಗಳ ಬಂದಿದ್ದಾರೆ. ಸರಿ ಬನ್ನಿ ಬಿಸಿಲು ಕಾಲು ಸಿಕ್ಕಾಪಟ್ಟೆ ಸುಡ್ತಾ ಇದೆ ಮಾತ್ರ. ಒಳಗೆ ಏನು ತೆಗಿಯೋಕ್ಕಾಗಲ್ಲ, ಅದಕ್ಕೆ ಹೊರಗಿಂದನೇ ತೋರಿಸ್ತಾ ಇದ್ದೀನಿ. ಎಷ್ಟು ಅಂದರೆ ಒಂಥರ ಚೆನ್ನಾಗಿದೆ. ಒಳಗೋದ್ರೆ ಇನ್ನೂ ಬೇರೆ ಥರನೇ ಇದೆ. ಒಳ್ಳೆ ದರ್ಶನ ಆಯಿತು. ಅಲ್ಲಿಂದ ಸೀದಾ ಬಂದಿದ್ದೆ ಕಾರ್ಗೆ. ಶೆಕೆ ಅಂದ್ರೆ ಮಸ್ತಾಗಿದೆ. ಶೆಕೆ ಆಗ್ತಾ ಇಲ್ಲ ಫುಲ್ಲು. ಎಲ್ಲೋದ್ರು ಅವರು? ಬಂದ್ರೆ ಓಡೋದೆ. ಬಂದ್ರು. ಸೂರ್ಯ ದೇವಸ್ಥಾನ ಬೆಳ್ತಂಗಡಿಗೆ ಹೋಗಿದ್ದು. ನೆಕ್ಸ್ಟ್ ಸೀದಾ ಅಲ್ಲಿಗೆ ಕಾರ್ ತೆಗಿದೆ. ಸೂರ್ಯ ದೇವಸ್ಥಾನ ಬೆಳ್ತಂಗಡಿ. ಇಲ್ಲಿ ಏನಾದ್ರು ಕಷ್ಟ ಅಂತ ಬಂದು ಹರಕೆ ಹೊತ್ಕೊಂಡು ಹೋದ್ರೆ ಎಲ್ಲ ಪರಿಹಾರ ಆಗತ್ತಂತೆ. ಮನೆ ಸ್ವಂತ ಮನೆಯಲ್ಲಿದ್ದವರಿಗೆ ಅಲ್ಲಿ ಮಣ್ಣಿನ ಹರಕೆ ಮಣ್ಣಿಂದು ಹಂಚೆ ತರ ಕೊಡ್ತಾರಂತೆ. ಅದ್ರ ಉಂಡಿಗೆ ಹಾಕಿದ್ರೆ ಮನೆಯಲ್ಲಿದ್ದವರಿಗೆ ಸೂರ್ಯ ದೇವರು ಮನೆ ಕಳ್ಸಿ ಕೊಡ್ತಾರಂತೆ. ಯಾವ್ದೇ ಆಗ್ಲಿ ಫಸ್ಟ್ ದೇವ್ರ ಹೇಳ್ಕೊಂಡು ಹೋದ್ರೆ ಆಮೇಲೆ ಕೆಲಸ ಆದ್ಮೇಲೆ ಫಸ್ಟ್ ಆಮೇಲೆ ಇದ್ ಮಾಡೋದಂತೆ, ದೇವರಿಗೆ ಹರಕೆ ಕೊಡೋದು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅವ್ರು ಹೇಳಿದ್ರು ಹಿಂಗೆ ಅಂತ ನಾನು ಕೇಳ್ಪಟ್ಟಿದ್ದೆ. ಫೈನಲಿ ಈಗ ಸೂರ್ಯ ದೇವಸ್ಥಾನ. ಮುಖ ಅನ್ನೋದಕ್ಕಿಂತ ನನ್ ಕಣ್ಣು ಫುಲ್ ರೆಡ್ ಆಗ್ಬಿಟ್ಟಿದೆ. ಏನಂತ ಗೊತ್ತಿಲ್ಲ. ಒಂದು ವಾರದಿಂದ ಅಲ್ಲ 2 ವಾರ ಆಯ್ತು. 2 ವಾರದಿಂದ ಚೆಕ್ ಮಾಡಿಸ್ಬೇಕು ಕಣ್ಣಿಗೆ ಏನಾಗಿದೆ ಅಂತ. ಈಗ ಸೂರ್ಯ ದೇವಸ್ಥಾನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿದ್ದೆ ಇಲ್ಲ, ರಾತ್ರಿ ಎಲ್ಲ ಡ್ರೈವ್ ಮಾಡಿ. ನನ್ಗೂ ನಿದ್ದೆ ಇಲ್ಲ ಗೈಸ್. ಇವಳು ಕತ್ತೆ ತರ ಮಲ್ಕೊಂಡ್ಬಿಟ್ಟಿದ್ಲು. ನಾವೆಲ್ಲ ಡ್ರೈವಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದೆ. ಈಗ ಹೋಗಿ ಮಲ್ಗದೆ ರೂಮಲ್ಲಿ ಅಂತ ಅನ್ಕೊಂಡಿದೀವಿ. ನೋಡ್ಬೇಕು, ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ ಹೋಗೋಣ ಅಂತ. ನಾನು ಏನಾದರೂ ಬೇಡ್ಕೊ ಅಂತ ಅಂದರು, ಬೇಡ್ಕೊಂಡೆ. ಆಮೇಲೆ ಅವರು ಬೇಡ್ಕೊಂಡಿದ್ರು. ಅವ್ರಿಗೆ ಕಾಲು ನೋವು ಇದ್ದಿದ್ದರಿಂದ ಕಾಲ್ದು ಇದ್ರ ಬಗ್ಗೆ ಏನೋ ಬೇಡ್ಕೊಂಡಿದ್ರು, ಅದಕ್ಕೆ ಹರಕೆ ತೀರಿಸ್ತಾ ಇದ್ದಾರೆ. ಹಾಗೆ ಈ ಸಣ್ಣ ನದಿನ ನೋಡ್ಕೊಂಡು ಹಾಗೆ ಅದ್ರ ಪಕ್ಕದಲ್ಲೇ ಅದೇ ಅವ್ರ ಹರಕೆ ಹೊರ್ತಿರ್ತಾರಲ್ಲ ಅದರದ್ದು ಮಣ್ಣಿನ ಇದರಲ್ಲಿ ಮಾಡಿಟ್ಟಿರ್ತಾರೆ. ಅದನ್ನು ತಗೊಂಬಂದು ಇಲ್ಲಿ ಹಾಕೋದಂತೆ. ಅದು ಹರಕೆ ಎಲ್ಲ ಕ್ಲಿಯರ್ ಆದಮೇಲೆ ಹಂಗೆ ಕೋತಿಗಳನ್ನ ನೋಡ್ಕೊಂಡು ನನ್ನ ತಂಗಿಗೆ ಅಂಗಿಸ್ತಾ ಇದ್ದೆ. ಸನ್ನಿಧಿ, ನಿನ್ನ ಫ್ರೆಂಡ್ಸ್ ಅಲ್ಲಿ ಇದ್ದಾರೆ ನೋಡು. ಸನ್ನಿಧಿ
ಬಿಸಿಲಿಗೆ ಒಂದು ಹೆಜ್ಜೆ ಹಿಡಕ್ಕಾಗ್ತಿರಲಿಲ್ಲ. ಓಡಾದ್ಮೇಲೆ ನೋಡ್ತೀನಿ ಚಪ್ಪಲಿ ಕಳೆದೋಗೈತೆ ಅಂತ ಅನ್ಕೊಂಡೆ. ಓ ನನ್ ಚಪ್ಪಲಿ ಹೊಡೀಸು ಅಲ್ಲ, ಅಲ್ಲಿತ್ತಲ್ಲ ಬೇಡ ಕಳೆದೋಗ್ಬಿಡ್ತು ಅಂತ ಅನ್ಕೊಂಡೆ. ನೋಡಿದ್ರೆ ಹಂಗೆ ಅಲ್ಲೇ ದೂರ ಬೀಸಿ ಹಾಕ್ಬಿಟ್ಟಿದ್ರು. ಅದನ್ನ ಹಂಗೆ ಹಾಕೊಂಡು ತೀರ್ಥ ಸ್ನಾನ ಮಾಡಿದ್ರಿಂದ ಧರ್ಮಸ್ಥಳದಲ್ಲಿ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ಮೂಗೆಲ್ಲ ಕಟ್ಕೊಂಡ್ಬಿಡ್ತು. ಸೂರ್ಯ ದೇವನ್ ದೇವಸ್ಥಾನ ಮುಗಿಸಿದ್ವಿ. ಅಲ್ಲೇನೋ ಬೇಡ್ಕೊಂಡ್ರೆ ಅದಾದ್ಮೇಲೆ ಅಲ್ಲಿ ಪೂರೈಸಕ್ಕೆ ಒಂದ್ ಮನೆ ಬಗ್ಗೆ ನಾವು ಏನಾದ್ರು ಕೇಳಿದ್ರೆ ಆಗತ್ತೆ ಅಂತ ಹೇಳಿದ್ದಾರೆ. ನಾನು ಒಂದ್ 2 ಬಗ್ಗೆ ಕೇಳಿದ್ದೀನಿ. ಆದ್ರೆ ಮತ್ತೆ ಬಂದು ಆ ಹರಕೆನ ಪೂರೈಸ್ತೀನಿ. ನೋಡೋಣ. ಈಗ ಸದ್ಯಕ್ಕೆ ಧರ್ಮಸ್ಥಳಕ್ಕೆ ಊಟಕ್ಕೆ ಹೋಗ್ತಾ ಇದೀವಿ. ಊಟಕ್ಕೆ ಹೋಗಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ ಸುಬ್ರಹ್ಮಣ್ಯ ಕಡೆ ಹೊರಡೋದು. ಇನ್ನು ಅಲ್ಲಿ ಗಣೇಶ ಯಾವುದಾದ್ರು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೇಕು. ಆದರೆ ಅದಲ್ಲೇ ಸೌತಡ್ಕ ಗಣೇಶನ ದೇವಸ್ಥಾನಕ್ಕೆ ಐ ಥಿಂಕ್ ನಾವು ರೆಸ್ಟ್ ಮಾಡ್ಕೊಂಡೇ ಹೋಗೋದು. ಆಗಲ್ಲ, ನನಗಂತೂ ಸಿಕ್ಕಾಪಟ್ಟೆ ಕಣ್ಣು ಎಳಿತಾ ಇದೆ. ಸೀದಾ ಧರ್ಮಸ್ಥಳ ಊಟಕ್ಕೆ ಹೋದ್ವಿ. ಕೋಟಿ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು, ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ತಿನಿಸು ಅರ್ಧನಾರೀಶ್ವರನ ದಾಸರದ. ನನ್ನಂತೂ ಫುಲ್ ಇದೆ. ಇವನ್ ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರು ಐಸ್ ಕ್ರೀಮ್ ತಿಂದವನೆ ಕಳ್ಳ. ಹಂಗೆ ರಜತಾದ್ರಿ ಗೆಸ್ಟ್ ಹೌಸ್ ಅಂತ ಏನೋ ಇತ್ತು, ಅಲ್ಲೋಗಿ ರೂಮ್ ಮಾಡಿ ದಬಾಕೊಂಡ್ವಿ ಸ್ವಲ್ಪ ಹೊತ್ತು. A few moments later. 1:30-2 ಗಂಟೆ ಬಂದು ಮಲ್ಕೊಂಡಿದ್ದು. 2 ಗಂಟೆಗೆ ಹೋಗೋ ಪ್ಲಾನ್ ಇದ್ದಿದ್ದಲ್ಲ, 2 ಗಂಟೆಗೆ ಹೋಗೋ ಪ್ಲಾನ್ ಇದ್ದಿದ್ದು ಈಗ 6 ಗಂಟೆ ಫುಲ್ ಎಲ್ಲ ನಿದ್ದೆ. ರೆಸ್ಟ್ ಮಾಡ್ಕೊಂಡು ಈಗ ಸೌತಡ್ಕ ಗಣಪತಿ ಎಲ್ಲ ಈಗ ಸೌತಡ್ಕ ಗಣಪತಿ ಬಂದಿದ್ದೀವಿ. ಸೂರ್ಯ ದೇವಸ್ಥಾನದಲ್ಲಿ ಹೆಂಗೆ ಹರಕೆ ಕಟ್ಟಿದ್ಮೇಲೆ ಮಣ್ಣಿಂದ ಇದು ಕೊಡ್ತಾರೆ, ಹರಕೆ ಪೂರೈಸ್ಬೇಕಂತ ಹೇಳಿದ್ರು. ಇಲ್ಲೂ ಗಂಟೆ ತಗೊಂಡು ಗಂಟೆ ಕಟ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಆಗತ್ತೆ ಅಂತ ಇಲ್ಲೂ ಮುಂಚೆಯಿಂದ ಪದ್ಧತಿ ಇದೆ. ಹಾಗೆ ಸೌತಡ್ಕ ಗಣಪತಿಲಿ ಗಂಟೆ ಎಲ್ಲ ಕಟ್ಬಿಟ್ಟು ಹೋಗಿದ್ರು. ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ದೇವರೇ ಅಂತ ದೇವ್ರಿಗೆ ಕೈ ಮುಗಿದು ಸೀದಾ ದೇವ್ರಿಗೆ ಕೈ ಮುಗಿದು ಪ್ರಸಾದ ತಗೊಂಡು, ಅಲ್ಲೇ ಹಸು ಇತ್ತು, ಅಲ್ಲಿ ಹಸುಗೊಂದು ಕೈ ಮುಗಿದು ಸೀದಾ ಹೊರಟಿದ್ದೆ ಕುಕ್ಕೆ. ಈಗ ಸೌತಡ್ಕ ಗಣಪತಿ ಮುಗಿಸ್ಕೊಂಡು ಹೊರಡ್ತಾ ಇರೋದು ಸುಬ್ರಹ್ಮಣ್ಯ. ನಾವು ಅಲ್ಲೇ ಸ್ಟೇ ಆಗಿ ನಾಳೆ ಬೆಳಗ್ಗೆ ದರ್ಶನಕ್ಕೆ ಹೋಗ್ತೀವಿ. ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲೇ ಹೊರಗಿಂದ ಕೈ ಮುಕ್ಕೊಂಡು ಸೀದಾ ಊಟಕ್ಕೆ ಹೋಗಿ ಒಂದು ರೂಮ್ ಮಾಡಿದ್ವಿ. ರೂಮ್ ಮಾಡ್ಕೊಂಡು ಬೆಳಗ್ಗೆ ದರ್ಶನ ಇದ್ದಿದ್ದು ನಮ್ದು ಆ್ಯಕ್ಚುಲಿ ಸುಬ್ರಹ್ಮಣ್ಯದಲ್ಲಿ. ಅದಕ್ಕೆ ಇವತ್ತಿನ ದಿನ ಇಲ್ಲಿ ಊಟ ಮಾಡಿ ಮುಗಿಸ್ತಾ ಇದ್ದೀನಿ. ಇನ್ನು ಪಾರ್ಟ್ 2ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. An eternity later. Hey!